ಮಂಗಳೂರು ಗ್ರಾಮದ ವೈಶಿಷ್ಟ್ಯಪೂರ್ಣ ಅರ್ಥ ಕಲ್ಪಿಸಿದ ಪ್ರತಿಭಾ ಕಾರಂಜಿ ಕಲೋತ್ಸವ ಜಸ್ವಂತ ರಾಜ್ ಜೈನ್. ಕೊಪ್ಪಳ ಜಿಲ್ಲೆಯ ಕೊಕ್ಕನೂರು ತಾಲೂಕಿನ ಮಂಗಳೂರು ಗ್ರಾಮದ ಅಬ್ದುಲ್ ಕಲಾಂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಲೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಸ್ವಂತ ರಾಜ್ ಜೈನ್ ಯಲಬುರ್ಗಾ ಮತ್ತು ಕೊಕ್ಕನೂರು ತಾಲೂಕಾ ಅನುದಾನ ರಹಿತ ಶಾಲಾ ಒಕ್ಕೂಟದ ಅಧ್ಯಕ್ಷರು ನೆರವೇರಿಸಿ ಮಾತನಾಡುತ್ತಾ, ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ತಮ್ಮದೇ ಆದ ಅನೇಕ ರೀತಿಯ ಚಟುವಟಿಕೆಗಳಿದ್ದು ಇಂತಹ ವೇದಿಕೆ ನಿರ್ಮಾಣವಾಗುವುದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಅಡಗಿರುವ ಪ್ರತಿಭೆಗಳನ್ನು ಹೊರಹಾಕಲು ಉತ್ತಮ ವೇದಿಕೆಯಾಗಿದ್ದು, ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಿ ಅಂತಹ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಅಂತಿಮ ತೀರ್ಪನ್ನು ನೀಡುವುದರೊಂದಿಗೆ ಯಾವುದೇ ವಿದ್ಯಾರ್ಥಿಗಳಿಗೆ ಅಸಮಾಧಾನವಾಗದಂತೆ ತೀರ್ಪನ್ನು ನೀಡಬೇಕು. ಇವತ್ತಿನ ಪ್ರತಿಭಾ ಕಾರಂಜಿ ನೋಡಲು ಗ್ರಾಮದಲ್ಲಿ ಹಬ್ಬದ ವಾತಾವರಣ ಕಾಣುತ್ತಿದ್ದು ಉತ್ತಮವಾದ ಸಾಂಸ್ಕೃತಿಕ ಕಲೆ ಆಚರಣೆಗಳನ್ನು ಉಳಿಸಲು ಉತ್ತಮ ವೇದಿಕೆಯಾಗಿದೆ. ಮಹೇಶ್ ಸಬರದ್ ಎಂಜಿಒ ಅಧ್ಯಕ್ಷರು ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಮಾತನಾಡುತ್ತಾ, ಕಲೆ ಸಂಸ್ಕೃತಿ ಆಸಕ್ತಿಯನ್ನ ಪ್ರತಿಯೊಬ್ಬ ಪ್ರತಿಭೆಗಳನ್ನ ಚಿಮ್ಮುವಂತಹ ವೈಶಿಷ್ಟ್ಯವಾದ ಈ ನಾಡಿನ ಮಣ್ಣಿನ ಕಣಕಣದಲ್ಲಿಯೂ ನಾಡಿನ ಸಂಸ್ಕೃತಿಯ ಕಲೆ ಪ್ರತಿಬಿಂಬಿಸುವ ಈ ನಾಡಿನ ಮಣ್ಣಿನ ಗುಣಧರ್ಮದಲ್ಲಿಯೇ ಹೆಜ್ಜೆ ಗುರುತುಗಳು ಕಾಣಸಿಗುತ್ತವೆ ಎಂದರು. ಪ್ರಾಸ್ತಾವಿಕ ನುಡಿಗಳನ್ನ ರವಿ ಡಿ ಮಳಗಿ ಸಿಆರ್ಪಿ ನೆರವೇರಿಸಿದರು. ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಗದಗಿನ ಪುಣ್ಯಾಶ್ರಮದ ಡಾ ಪುಟ್ಟರಾಜ ಗವಾಯಿ ಅವರ ವೇಷಭೂಷಣ ತೊಟ್ಟ ವಿದ್ಯಾರ್ಥಿ ಮತ್ತು ಸರಸ್ವತಿ ವೇಷವನ್ನು ಧರಿಸಿದ ವಿದ್ಯಾರ್ಥಿ ಎಲ್ಲರ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಿಗೂ ವರ್ಗಾವಣೆಗೊಂಡ ಹಾಗೂ ನೂತನ ಆಗಮಿಸಿದ ಶಿಕ್ಷಕರಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಶಂಶುದ್ದೀನ್ ಎಂ ಖಾಜಿ, ಅಬ್ದುಲ್ ಕಲಾಂ ಹಿರಿಯ ಪ್ರಾಥಮಿಕ ಶಾಲೆ ಅಧ್ಯಕ್ಷರು ಜಸ್ವಂತರಾಜ್ ಜೈನ್, ಸಕ್ರಪ್ಪ ಚಿನ್ನೂರು, ಅನ್ನಪೂರ್ಣ ಸುರೇಶ್ ಮೇಘಳೇಶಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶರಣಪ್ಪ ಎಮ್ಮಿ, ರವಿ ಡಿ ಮಳಗಿ, ಸಿಆರ್ಪಿ ಮಂಗಳೂರು, ಮಹೇಶ ಸಬರದ್, ಬಸವರಾಜ್ ಮೇಟಿ, ಪೀರ್ ಸಾಬ್, ದಫೇದಾರ್ ಸೇರಿದಂತೆ ಇನ್ನು ಅನೇಕರು ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಚೆನ್ನಯ್ಯ ಹಿರೇಮಠ್, ಎನ್ಕೆಎಸ್ ಟಿವಿ4 ನ್ಯೂಸ್, ಕೊಕ್ಕನೂರು. ಎಲ್ಲರಲ್ಲಿ ಅಡಗಿದೆ. ಆ ಪ್ರತಿಭೆಯನ್ನು ಹುಟ್ಟು ತೆಗೆದುಕೊಳ್ಳುವುದೇ ನಮ್ಮ ಪ್ರತಿಭಾ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಯಾವ ಮಗುವಿನ ಹತ್ರ ಏನಾಗುತ್ತೆ, ಯಾರು ಇದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ನಮಗೆ ಆರೋಗ್ಯದ ದೃಷ್ಟಿಯಿಂದಾಗಲಿ, ಸಂಗೀತ ದೃಷ್ಟಿಯಿಂದಾಗಲಿ, ನಾಟಕದ ದೃಷ್ಟಿಯಿಂದಾಗಲಿ ಪ್ರತಿಯೊಂದು ಮಕ್ಕಳ ಹತ್ರ ಒಂದೊಂದು ಪ್ರತಿಭೆ ಇದ್ದೇ ಇರುತ್ತೆ. ಅದು ತಮಗಿದೆ ಕಾರಣ ಸ್ಪರ್ಧೆ. ಈ ಕಾರ್ಯಕ್ರಮ ಮತ್ತು ಮಕ್ಕಳಿಗೆ ಹೆಚ್ಚಿಗೆ ಮಟ್ಟದಲ್ಲಿ ನಿರ್ಣಾಯಕರಾದಂಥ ಅಭಿಪ್ರಾಯ ಭಿನ್ನಾಭಿಪ್ರಾಯ ಇರ್ಬೋದು. ನೀವು ಆಯ್ಕೆ ಆದಂಥ ವ್ಯತ್ಯಾಸಗಳು ಆಗ್ಬೋದು, ಭಿನ್ನಾಭಿಪ್ರಾಯ ಇರ್ಬೋದು. ಆದರೆ ಯಾವುದೇ ದೇಶದಿಂದ ಆಯ್ಕೆ ಮಾಡಿರೋದಿಲ್ಲ. ಆಯ್ಕೆ ಎಲ್ಲರಿಗೂ ಸಮಾನವಾಗಿ ಮಾಡಿರ್ತಾರೆ. ಅದು ಮೊದಲೇ ತಿಳ್ಕೊಳ್ಬೇಕು. ಯಾವುದೇ ರೀತಿಯಿಂದ ನ್ಯಾಯ ಅನ್ಯಾಯ ಪ್ರಶ್ನೆ ಬರಬಾರ್ದು. ಅದು ಮನಸ್ಸಲ್ಲಿ ಯಾಕೆ ಅಭಿಪ್ರಾಯ ಬೇರೆ ನೋಡೋ ದೃಷ್ಟಿ ಬೇರೆ ಇರ್ಬೋದು, ಮಾತಾಡೋ ದೃಷ್ಟಿ ಬೇರೆ ಇರ್ಬೋದು, ಕೇಳೋ ದೃಷ್ಟಿ ಬೇರೆ ಇರ್ಬೋದು, ಅಭಿಪ್ರಾಯ ಬೇರೆ ಇರುತ್ತೆ, ಭಿನ್ನಾಭಿಪ್ರಾಯ ಬೇರೆ. ಅದು ಯಾವುದೇ ರೀತಿಯಿಂದ ಅದು ಒಂದೇ ಮಕ್ಕಳಲ್ಲಿ ಎಲ್ಲ ರೀತಿಯಿಂದ ಒಂದೇ ನಿರ್ಣಯ ಕೊಡಬೇಕು.